ಇದು ಜಮೀರ್ ಮಾತು. ಇನ್ನು ಬಿ ಆರ್ ಪಾಟೀಲ್ ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ಅವರು ನಮ್ಮ ಹಿರಿಯರು, ಮೋಸ್ಟ್ ಸೀನಿಯರ್, ಜನತಾ ಪರಿವಾರದಿಂದ ಬಂದಿರುವಂಥವರು. ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ. ಯಾವ್ಯಾವ ಸರ್ಕಾರ ಕೊಟ್ಟಿದೆ ಬಡವರಿಗೆ? ಮೂರು ಹಂತದಲ್ಲಿ ನಾವು ಮನೆಗಳನ್ನು ಹಂಚಿಕೆ ಮಾಡ್ತೀವಿ. ಬಿ ಆರ್ ಪಾಟೀಲ್ ಅವರು ಹಿರಿಯವರಿದ್ದಾರೆ, ನನ್ನ ಭಾಳ ಆತ್ಮೀಯರವರು, ಮೋಸ್ಟ್ ಸೀನಿಯರ್ ಲೀಡರ್ ಇದ್ದಾರೆ ಅವ್ರು ಯಾವ ಥರ ಹಿಡಿದ್ರು ಅಂತ ನನಗೂ ಅರ್ಥ ಆಗ್ತದೆ. ನಾನು ಮಾಧ್ಯಮದಲ್ಲಿ ನೋಡಿದೆ. ನಾನು ತಮಗೆಲ್ಲ ಗೊತ್ತಿದ್ದಂಗೆ ಈ ಮನೆಗಳು ಏನು ನಾವು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 2013ರಿಂದ ಹಿಡ್ಕೊಂಡು 2018ವರೆಗೂ 14,58,000 ಮನೆಗಳು ULB ಸ್ಕೀಮಲ್ಲಿ ಕೊಟ್ಟಿದ್ರು. 2013ರಿಂದ ಹಿಡ್ಕೊಂಡು 2018ವರೆಗೂ 14,58,000 ಮನೆಗಳು ಕೊಟ್ಟಿದ್ರು. ಏನಿವತ್ತು ನಮ್ಮ ಬಿ ಆರ್ ಪಾಟೀಲ್ ಅವ್ರು ನನ್ನ ಆರೋಪ ಮಾಡಿದ್ದಾರೆ, ಅವ್ರು ನೇರವಾಗಿ ನನ್ನ ಮೇಲೆ ಏನು ಆರೋಪ ಮಾಡಿಲ್ಲ. ಮಿನಿಸ್ಟರ್ ದುಡ್ಡು ತೊಗೊಂಡವರಾದರೆ ದುಡ್ಡು ತೊಗೊಂಡು ಮನೆಗಳು ಕೊಡ್ತಾ ಇದ್ದಾರೆ ಅಂತ ಎಲ್ಲೋ ಅವ್ರು ಹೇಳಿಲ್ಲ. ಎಲ್ಲೋ ನಾನು ಪತ್ರ ಕೊಟ್ಟಿದ್ದೆ, ನಾನು ಪತ್ರ ಕೊಟ್ಟಿದ್ದು ಪತ್ರಕ್ಕೆ ಮನೆಗಳು ಕೊಟ್ಟಿಲ್ಲ, ಯಾರೋ ಪಂಚಾಯತ್ ಮೆಂಬರ್ ತೊಗೊಂಡು ಬಂದು ಮನೆಗಳು ತೊಗೊಂಡೋಗಿದ್ದಾನೆ ಅಂತಾರೆ. ಹೌದು ತಾನೆ? ಈಗ ಯಾರು ಬಿ ಆರ್ ಪಾಟೀಲ್ ಅವರೇ ಟೋಟಲ್ ಒಟ್ಟಾಗಿ 2,000 ಚಿಲ್ಲರೆ ಮನೆಗಳು ಬಿ ಆರ್ ಪಾಟೀಲ್ ಅವ್ರು ಕೇಳಿದ್ದಾರೆ. 2,000 ಇಲ್ಲೇ ಇದೆ ಪತ್ರ, ಅವ್ರದ್ದೆಲ್ಲ ತೆಗೆದಿದ್ದೀನಿ ನಾನು. 2,000 ಮನೆಗಳು ಕೇಳಿದ್ದಾರೆ. ಆಮೇಲೆ ನನಗೆ ಆ ಥರ ದಲಿತರ ಬಂದಿಲ್ಲ. ನನಗೆ ಈ ಮನೆಗಳು ಬಡವರಲ್ಲಿ ಕೊಡದೆ 1,20,000 ಅದನ್ನು ಅರ್ಥ ದುಡ್ಡು ತೊಗೊಂಡು ನಾವು ಮನೆಗಳು ಕೊಡ್ದ. ಆಮೇಲೆ ನಾವು ದುಡ್ಡು ತೊಗೊಂಡು ಮನೆಗಳು ಕೊಟ್ಟರು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ತದ, ನಮ್ಮ ಮಕ್ಳಿಗೆ ಒಳ್ಳೇದಾಗ್ತದ. ಉಳಾಬಿ ಸಾಯ್ತಾರೆ. ಬಡವ್ರಿಗೆ ಒಂದು 5-10 ಸಾವಿರ ತೊಗೊಳೋದ? ಇದು ಮನೆಯಲ್ಲಿ ಬಡವ್ರಿಗೆ ದುಡ್ಡು ತೊಗೊಂಡು ಮನೆಗಳು ಕೊಡೋದ? ಎಲ್ಲನ ಉಂಟಾದು ಆ ಥರ ಇದ್ರೆ ಅವ್ರು ಯಾರು ಬಿ ಆರ್ ಪಾಟೀಲ್ ಅವ್ರು ಹೇಳಿ, ಯಾರು ತೊಗೊಂಡಿದ್ದಾರೆ, ಯಾರು ಇಂಥವ್ರು? ಇದು ಜಮೀರ್ ಮಾತು. ಇನ್ನು ಬಿ ಆರ್ ಪಾಟೀಲ್ ಆರೋಪಕ್ಕೆ ಜಮೀರ್ ಸವಾಲ್ ಹಾಕಿದ್ದಾರೆ. ಬೇಕಾದ ತನಿಖೆ ಆಗಲಿ, ಬೇಕಿದ್ರೆ CBI ತನಿಖೆ ಬೇಕಾದರೂ ಆಗಲಿ. ಇದು ಜಮೀರ್ ಅಹಮದ್ ಖಾನ್ ಹೇಳಿರುವಂಥ ಮಾತು. ಬೇಕಾದ ತನಿಖೆ ಮಾಡ್ಕೊಳ್ಳಿ, CBI ತನಿಖೆ ಬೇಕಾದರೂ ಮಾಡಲಿ ಅಂತಾರೆ ಜಮೀರ್. CM ಅವರು ಫೋನ್ ಮಾಡಿದರು, ನಾನೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ಅವ್ರಿಗೆ. ಆ ಥರ ಯಾವುದೂ ನಡೆದಿಲ್ಲ ಸರ್ ನಮ್ಮಲ್ಲಿ. ಆಮೇಲೆ ಹೇಳ್ದಲ್ಲ ಬಸ್ಸು, ಆ ಬಡವ್ರ ಮನೆಯಲ್ಲಿ 5-10 ಸಾವಿರ ರೂಪಾಯಿ ತೊಗೊಂಡ್ರೆ ಅಷ್ಟು ದಲಿತರ ನನಗೆ ಬಂದಿಲ್ಲ. ಆಮೇಲೆ ನಾವು ಯಾರಿಗೂ ಇಲ್ಲಿ ನನಗಿಲ್ಲ, ನನಗಂತೂ ಆ ದಲಿತರ ಬಂದಿಲ್ಲ. ಬಡವ್ರು ದುಡ್ಡು ತೊಗೊಂಡು ಜೀವನ ಮಾಡೋದು, ನನಗಂತೂ ಆ ದಲಿತರ ನನಗೆ ಬಂದಿಲ್ಲ. ಆಮೇಲೆ ನಾನು ಬಿಟ್ಟು ಎನಿಬಡಿ ಹೇಳ್ತಾ ಇರೋದು, ಅವ್ರು ಏನಾದ್ರು ತೊಗೊಂಡಿದ್ದು ಮಾಡಿದರೆ ಹುಳಾಬಿದ್ದು ಸಾಯ್ತಾರೆ. ಅವ್ರ ಮಕ್ಕಳು ಶಾಪ ತಟ್ಟಬೇಕು. ಬಡವರು 1,20,000ದಲ್ಲಿ ಅವ್ರ ದುಡ್ಡು ತೊಗೊಂಡೆ. ನಾನು ಒಂದು ನಿಮಿಷ ಬರ್ತೆ. ನಾನು ಹೇಳ್ರಿ, ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು ಈ ಬಡವ್ರ ಮನೆ ವಿಚಾರದಲ್ಲಿ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ. ನಾನು ಕೇಳ್ರಿ, ಕಂಪ್ಲೀಟ್ ಮಾಡಕ್ಕೆ ಕೊಡ್ರಿ. ಕಂಪ್ಲೀಟ್ ಮಾಡಕ್ಕೆ ನೀವು ಇದೇ ಡೇಟ್ ಮಾಡೋದು, ನೀವು ಇದೇ ತಪ್ಪಿದು. ಕಂಪ್ಲೀಟ್ ಮಾಡಕ್ಕೆ ಕೊಡ್ರಿ, ಗುರುವೇ ಕಂಪ್ಲೀಟ್ ಮಾಡಕ್ಕೆ ಕೊಡು. ಹೇಳ್ರಿ, ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಾ ಇಲ್ಲ. ನಾನು ಈ ಬಡವ್ರ ಮನೆ ವಿಚಾರದಲ್ಲಿ ಏನಾರ ತಗೊಂಡ್ರೆ ಅವ್ರಿಗಿಲ್ಲ, ಅವ್ರ ಮಕ್ಳಿಗೆ ಶಾಪ ತರಬೇಕು. ಎನಿಬಡಿ ಅರೆ ಪ್ರೂವ್ ಆದರೆ ಯಾರ ಮೇಲೆ, ನಿನ್ನ ಮೇಲೆ ಆಕ್ಷನ್ ತಗೊಳ್ಳೋ ನಾನು. ಆದರೆ ಸರ್ಕಾರ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರ್ತೀವಿ, ಇಂಥವ್ರು ಮಾಡಿದ್ರೆ ಮನೆ ಮುಖ್ಯಮಂತ್ರಿ ಆಕ್ಷನ್ ತಗೊಳ್ಬೇಕಾಗಿರೋದು. ನಾನು ಆಕ್ಷನ್ ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನೋಡಿ, ಇಲ್ಲಿ ತನಕ ಒಂದು ದೊಡ್ಡ ಸದ್ದಾಗಿತ್ತು, ಸುದ್ದಿಯಾಗಿತ್ತು. ಅದರ ನಡುವೆ ಈಗ ಇಬ್ಬಿಬ್ಬರ ಸ್ಟೇಟ್ಮೆಂಟ್ಗಳು. ಒಂದು ಬಿ ಆರ್ ಪಾಟೀಲ್ರು, ನಮ್ಮದು ಅವ್ರದ್ದು ಗಂಡ ಹೆಂಡತಿ ಜಗಳ ಇದ್ದಂಗೆ, ನಾನು ಎಲ್ಲವನ್ನೂ ಹೋಗಿ ನಾನು ಸಿದ್ದರಾಮಯ್ಯನವ್ರ ಜೊತೆ ಮಾತಾಡ್ತೀನಿ ಅನ್ನುವಂಥ ಮಾತು. ನಿಜ, ನೀವು ಜಗಳ ಮಾಡ್ಕೊಳ್ಳಿ, ಆದರೆ ಸರ್ಕಾರದ ಬಗ್ಗೆ ಯಾವ ರೀತಿ ತಪ್ಪು ಸಂದೇಶ ರವಾನೆ ಆಯಿತು ಅದನ್ನು ಬಿ ಆರ್ ಪಾಟೀಲ್ ಅಂತವ್ರು ಯೋಚನೆ ಮಾಡಬೇಕು. ಜೊತೆಗೆ ನಿಮಗೆ ಗೊತ್ತಿದೆ, ಬಿ ಆರ್ ಪಾಟೀಲ್ ಯಾವುದನ್ನು ಮುಚ್ಚಿಟ್ಕೊಳ್ಳೋಂಥ ವ್ಯಕ್ತಿ ಅಲ್ಲ, ಇದ್ದಂಗೆನೇ ಇನ್ನೂ ಜಾಸ್ತಿನೇ ಹೇಳುವಂಥ ವ್ಯಕ್ತಿ ನಂಬರ್ 1. ಇನ್ನೊಂದು ಕಡೆಗೆ ಅದಕ್ಕೆ ಸಂಬಂಧಪಟ್ಟಂಗೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದರು ಜಮೀರ್ ಅಹಮದ್ ಖಾನ್. ಅವ್ರು ಹೇಳ್ತಾರೆ, ಇದಕ್ಕೆ ಸಂಬಂಧಪಟ್ಟಂಗೆ ಬೇಕಾದ ತನಿಖೆ ಆಗಲಿ, CBI ತನಿಖೆ ಬೇಕಾದರೂ ಆಗಲಿ, ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ, ಆದರೆ ಬಡವರು ದುಡ್ಡು ಹೊಡೆದು ಮನೆ ಕೊಡುವಂಥ ಸ್ಥಿತಿ ನಮಗೇನು ಬಂದಿಲ್ಲ. ಜೊತೆಗೆ ಅವ್ರು ಹೇಳ್ತಾರೆ, ಬಿ ಆರ್ ಪಾಟೀಲ್ ಮಾಡಿರುವಂಥ ಆರೋಪ ಇದೆಯಲ್ಲ, ಅದು ನೇರವಾಗಿ ನಮ್ಮ ಮೇಲೆ ಮಾಡಿರುವಂಥ ಆರೋಪ ಅಲ್ಲ ಅಂತ ಕೂಡ ಜಮೀರ್ ಅಹಮದ್ ಖಾನ್ ಹೇಳ್ತಾರೆ. ಏನಂತೀರಿ?
ಹೌದು ರಂಗನಾಥ್, ಬಿ ಆರ್ ಪಾಟೀಲ್ ಅವರ ಆಡಿಯೋ ವೈರಲ್ ಆದ ಬಳಿಕ ನೇರವಾಗಿ ಕೇಳಿ ಬಂದ ಆಪಾದನೆ ಜಮೀರ್ ಅಹಮದ್ ಖಾನ್ ಅವರ ಮೇಲೆ. ಅಂದ್ರೆ ಅವರದೇ ಇಲಾಖೆಯಲ್ಲಿ ಏನ್ ನಡೀತಾ ಇದೆ ಅನ್ನುವಂಥದ್ದು ಸಚಿವರಿಗೆ ಗೊತ್ತಿಲ್ವಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳನ್ನ ಸಹಜವಾಗಿ ಮೂಡ್ತಾ ಇದ್ವು. ಇದೆಲ್ಲದಕ್ಕೂ ಕೂಡ ಇವತ್ತು ಮುಂಬೈಯಿಂದ ವಾಪಸ್ ಆಗಿರುವಂತಹ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಒಂದಷ್ಟು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಆ ಸ್ಪಷ್ಟನೆಯಲ್ಲಿ ಒಂದಷ್ಟು ಆಕ್ರೋಶ ಇತ್ತು, ಒಂದ್ ಸ್ವಲ್ಪ ಬೇಸರ ಇತ್ತು, ಮತ್ತೊಂದು ಸ್ವಲ್ಪ ಕಾಮಿಡಿ ರೀತಿಯಲ್ಲಿ, ವ್ಯಂಗ್ಯವಾದ ರೀತಿಯಲ್ಲಿ ಹೇಳ್ತಾ ಇದ್ರು. ಬಿ ಆರ್ ಪಾಟೀಲ್ ಅವರು ಹಿರಿಯರು ಅನ್ನುವಂಥ ಮಾತನ್ನ ಹೇಳ್ತಾನೆ ಬಿ ಆರ್ ಪಾಟೀಲ್ ಅವರು ಆಡಿಯೋದಲ್ಲಾಗಿರ್ಬೋದು, ಬಹಿರಂಗ ಹೇಳಿಕೆಗಳಿರ್ಬೋದು, ಎಲ್ಲಿಯೂ ಕೂಡ ನನ್ನ ಹೆಸರನ್ನ ನೇರವಾಗಿ ಉಲ್ಲೇಖ ಮಾಡಿಲ್ಲ. ಅಂದ್ರೆ ಸಚಿವರು ದುಡ್ಡು ತೆಗೆದುಕೊಂಡು ಮನೆಗಳನ್ನ ಕೊಡ್ತಿದ್ದಾರೆ ಅಂತ ಹೇಳಿ ಎಲ್ಲೂ ಕೂಡ ಆರೋಪ ಬಂದಿಲ್ಲ. ಬಡವರ ಮನೆಯಲ್ಲಿ ದುಡ್ಡನ್ನ ತೆಗೆದುಕೊಂಡು 5,000 10,000 ತಗೊಂಡು ಮನೆಗಳನ್ನ ಹಂಚಿಕೆ ಮಾಡುವಷ್ಟು ದರಿದ್ರತನ ನನಗೆ ಬಂದಿಲ್ಲ. ಆ ರೀತಿ ಬಡವರ ದುಡ್ಡನ್ನ ಯಾರು ಪಡೆದುಕೊಂಡು ಮನೆಗಳನ್ನ ಕೊಡ್ತಾರೆ ಅವರು ಹುಳ ಬಿದ್ದು ಸಾಯ್ತಾರೆ ಅನ್ನುವ ಹಂತಕ್ಕೂ ಕೂಡ ಜಮೀರ್ ಅಹಮದ್ ಅವರು ಮಾತಾಡಿದ್ರು. ಜೊತೆಗೆ ಯಾವುದೇ ರೀತಿಯ ತನಿಖೆ ಆದರೂ ಕೂಡ ಎದುರಿಸೋದಕ್ಕೆ ಸಿದ್ಧ, ಎಲ್ಲಿಯೂ ಕೂಡ ನೇರವಾಗಿ ನನ್ನ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥ ಆರೋಪವನ್ನ ಬಿ ಆರ್ ಪಾಟೀಲ್ ಅವರಾಗ್ಲಿ ಉಳಿದಂತವರಾಗ್ಲಿ ಮಾಡಿಲ್ಲ. ಮುಖ್ಯಮಂತ್ರಿಗಳ ಜೊತೆಗೂ ಕೂಡ ಮಾತನಾಡಿದ್ದೀನಿ, ಬಿ ಆರ್ ಪಾಟೀಲ್ ಅವ್ರ ಜೊತೆ ಈಗಾಗಲೇ ಮಾಹಿತಿಯನ್ನು ಪಡೆದುಕೊಳ್ತೀನಿ. ಅಕಸ್ಮಾತ್ ಯಾರ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥದ್ದನ್ನ ಅವರು ನೇರವಾಗಿ ಹೇಳಿದ್ದೆ ಆದ್ರೆ ನೇರವಾಗಿ ನಾವು ಅವರ ವಿರುದ್ಧ 24 ಗಂಟೆಯಲ್ಲಿ ಕ್ರಮ ತೆಗೆದುಕೊಳ್ತೀನಿ. ಅದೇ ರೀತಿಯಲ್ಲಿ ನನ್ನ ಮೇಲೆ ಏನಾದರೂ ನೇರವಾದಂಥ ಆರೋಪನೆ ಬಂದ್ರೆ ನಾನು 24 ಗಂಟೆಯಲ್ಲಿ ರಾಜೀನಾಮೆ ಕೊಡ್ತೀನಿ ಅನ್ನುವಂಥ ಸವಾಲನ್ನು ಕೂಡ ಜಮೀರ್ ಅಹಮದ್ ಖಾನ್ ಅವರು ಹಾಕಿದ್ದಾರೆ. ಜೊತೆಗೆ ಈ ಮನೆಗಳ ಹಂಚಿಕೆ ಹೇಗಾಗುತ್ತೆ ಅನ್ನುವಂಥ ಒಂದಷ್ಟು ಪ್ರೊಸೆಸ್ ಅನ್ನು ಕೂಡ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಬಿಚ್ಚಿಟ್ಟಿದ್ದಾರೆ. 14 ಲಕ್ಷ 2017ರಲ್ಲಿ ಸಿದ್ದರಾಮಯ್ಯನವರ ಕಾಲದಲ್ಲಿ ಹಂಚಿಕೆಯಾಗಿತ್ತು. ಆದರೆ ಇನ್ನೂ ಕೂಡ ಯಾವುದೋ ಅಷ್ಟರ ಮಟ್ಟಿಗೆ ಅಲರ್ಟ್ ಆಗಿಲ್ಲ. ಹೊಸ ಮನೆಗಳನ್ನ ನಾವು ಹಂಚಿಕೆ ಮಾಡ್ತಾ ಇಲ್ಲ. ಪಂಚಾಯಿತಿ ಮಟ್ಟದಲ್ಲಿ ಶಾಸಕರ ಶಿಫಾರಸು ಪತ್ರಗಳನ್ನ ಆಧರಿಸಿ ಆಯಾಯ ಪಂಚಾಯಿತಿಗೆ ಎಷ್ಟು ಮನೆಗಳನ್ನ ಕೊಡಬೇಕು ಅದನ್ನ ಕೊಡ್ತಿದ್ದೀವಿ. ಇದರಲ್ಲಿ ದುಡ್ಡು ಪಡೆದುಕೊಂಡು ನಾವು ಸಚಿವರ ಮಟ್ಟದಲ್ಲಿ ಮನೆಗಳನ್ನ ಹಂಚಿ ಮಾಡುವಂತ ಅಗತ್ಯತೆ ನನಗಿಲ್ಲ ಅನ್ನುವಂತ ಒಂದು ಪ್ರತಿ ಸವಾಲನ್ನ, ಒಂದಷ್ಟು ಸ್ಪಷ್ಟನೆಯನ್ನ ಜಮೀರ್ ಅಹಮದ್ ಖಾನ್ ಅವರು ನೀಡ್ತಾ ಇದ್ದಾರೆ. ಇಲ್ಲಿ ವ್ಯಕ್ತವಾಗ್ತಾ ಇರುವಂತಹ ಒಂದಷ್ಟು ಟೀಕೆ ಟಿಪ್ಪಣಿಗಳಿರ್ಬೋದು, ಬಿ ಆರ್ ಪಾಟೀಲ್ ಅವರು ಆರೋಪ ಮಾಡಿದ ಬಳಿಕ ಒಂದಷ್ಟು ಜನ ಶಾಸಕರು ನೇರವಾಗಿ ದನಿಗೂಡಿಸ್ತಾ ಇರುವಂತದ್ದು ವಸತಿ ಇಲಾಖೆಯನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಎಲ್ಲೋ ಒಂದ್ ಕಡೆ ಎಡವುತ್ತಾ ಇದ್ದಾರೆ ಅನ್ನುವಂತ. ಅದಕ್ಕೂ ಕೂಡ ಸ್ಪಷ್ಟನೆ ಕೊಟ್ಟಿರುವಂತಹ ಜಮೀರ್ ಅವರು, ಹೌದು ನಾನು ಮುಖ್ಯಮಂತ್ರಿಗಳ ಬಳಿಯೂ ಕೂಡ ಈ ವಿಚಾರವನ್ನ ತೆಗೆದುಕೊಂಡು ಹೋಗ್ತೀನಿ ಮತ್ತು ನನ್ನ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದೇ ಇಲ್ಲ ಅನ್ನುವಂತ ಅಥವಾ ನಾನು ದೊಡ್ಡ ಸತ್ಯ ಹರಿಶ್ಚಂದ್ರ ಅನ್ನುವಂತ ಮಾತನ್ನು ನಾನು ಹೇಳಲ್ಲ. ಆದ್ರೆ ಬಡವರ ಮನೆಗಳಲ್ಲಿ ದುಡ್ಡು ಹೊಡೆಯುವಂತ ದರಿದ್ರತನ ನನಗೆ ಬಂದಿಲ್ಲ ಅನ್ನುವಂತ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಬಿ ಆರ್ ಪಾಟೀಲ್ ಅವರು ಹೇಳಿಕೆ ಬಿಡುಗಡೆ ಮಾಡಿದ ನಂತರ, ಅವರ ಆಡಿಯೋ ವೈರಲ್ ಆದ ನಂತರ 2 ವಿಚಾರ ಬಹಿರಂಗ ಆಗಿದೆ. ಒಂದು, ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನ ಇದೆ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ವಸತಿ ಇಲಾಖೆಯಲ್ಲಿ ಎಲ್ಲೊಂದು ಕಡೆ ತಳಮಟ್ಟದಲ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ಲೋಪದೋಷಗಳು ಆಗ್ತಿದ್ಯಾ ಅನ್ನುವಂತ ಒಂದಷ್ಟು ಸಹಜವಾದಂತ ಅನುಮಾನಗಳು ಮೂಡ್ತಾ ಇದ್ದಾವೆ ರಂಗನಾಥ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.